Hello, good evening all. So, welcome back to ಜೀವಶಾಸ್ತ್ರ ಅಭ್ಯಾಸ. ನಾನು ನಿಮ್ಮ ಎಜುಕೇಟರ್ ನಿರಂಜನ್ ಹೆಗಡೆ. ಸೊ ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರುವಂಥದ್ದು ಸೆಕ್ಷುವಲ್ ರಿಪ್ರೊಡಕ್ಷನ್ನ ಮುಂದಿನ ಭಾಗವನ್ನು. ಸೊ ವಿ ವಿಲ್ ಡಿಸ್ಕಸ್ ದ್ಯಾಟ್ ಒನ್ ಬೈ ಒನ್. ಓಕೆ, ಸೊ ಒನ್ ಮಿನಿಟಲ್ಲಿ ನಾನು ಒಮ್ಮೆ ಚೆಕ್ ಮಾಡ್ಕೊಂಡ್ಬಿಡ್ತೇನೆ. ಸೊ ಆಮ್ ಐ ಆಡಿಬಲ್ ಇಲ್ವಾ ಅಂತ ನೀವು ಹೇಳಿದ್ರು ಕೂಡ ನಡೆಯುತ್ತೆ. ಸೊ ಇಫ್ ಐ ಆಮ್ ಆಡಿಬಲ್, ಸೊ ಪ್ಲೀಸ್ ಲೆಟ್ ಮಿ ನೋ. So we will begin so it's a 4 minutes late the class has been started because so I was making sure that the video is visible to all of you. Okay, so please let me know whether I am audible or not. Yes, thank you Reshma. So we will begin the class. Okay, so yesterday we have discussed board. Okay. Yes. So here we are with the double fertilization event. Yesterday we discussed specifically about the pollen pistil interaction. Today we will be discussing about the double fertilization event. Okay, it's a specific event which takes place in most of the plants. Okay, so let's learn one by one. So so now in pollen pistil we have discussed so how this pollen grains enters, that is the two male gametes, how they enter into this particular stream. We will know that. Okay, into the particular female gametophyte hege olagade barutte anta noduva. So modlu, okay, after entering one of the of the synergid elli biduತ್ತದೆ. so idu statement plasm ಗೆ ರಿಲೀಸ್ ಆಗುವಂತದ್ದು. One of the male gamete moves towards the egg cell. This results in the formation of diploid cell. Of course, now there is a formation of zygote is going to take place, right? Yes. So ಏನಾಯ್ತು ಈಗ ಮೊದಲು ಕೇಳ್ಕೊಳ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. So there is a male, no, I'll just write at a different way. Okay, so ಈಗ ಒಂದು ಮೇಲ್ ಗ್ಯಾಮೆಟ್ ಪ್ಲಸ್ ಒಂದು ಫೀಮೇಲ್ ಗ್ಯಾಮೆಟ್, ಸೊ ಏನನ್ನ ಕೊಡ್ತಾ ಇದೆ, zygote ಅನ್ನ ಕೊಡ್ತಾ ಇದೆ, right? Yes, so this is going to be what this zygote is, diploid in number. Okay, fine, let's move on to the next one. The diploid primary endosperm nucleus. What is this? So ಈಗ ಫಾರ್ಮ್ ಆಗುವಂಥದ್ದು ಯಾವುದು? ಸೊ ಈಗ ಫಾರ್ಮ್ ಆಗುವಂಥದ್ದು ಎರಡನೇ ಒಂದು ಪರ್ಟಿಕ್ಯುಲರ್ ಮೇಲ್ ಗ್ಯಾಮೆಟ್. ಈ ಮೇಲ್ ಗ್ಯಾಮೆಟ್ ಬಂದು ಸೊ ವಿಚ್ ಇಸ್ ಹೆಪ್ಲಾಯ್ಡ್ ಇನ್ ನಂಬರ್ and it is going to fuse with that particular kind of, that is central cell ಅಲ್ಲಿರುವಂಥ ಎರಡು ಪೋಲಾರ್ ನ್ಯೂಕ್ಲಿಯೈಗಳಿಗೆ ಏನಾಗ್ತದೆ, ಸೊ ಫ್ಯೂಸ್ ಆಗ್ತದೆ. ಈ ಪೋಲಾರ್ ನ್ಯೂಕ್ಲಿಯೈ ಬಿಫೋರ್ ದ ಡಬಲ್ ಫರ್ಟಿಲೈಸೇಷನ್ ಇಟ್ ಫ್ಯೂಸಸ್ ಟುಗ್ಯಾದರ್. ಇಟ್ ಇಸ್ ಗೋಯಿಂಗ್ ಟು ಫ್ಯೂಸ್ ಟುಗ್ಯಾದರ್ ಟು ಫಾರ್ಮ್ ಅ ಸೆಕೆಂಡರಿ ನ್ಯೂಕ್ಲಿಯಸ್. ಓಕೆ, ಸೊ ಅದನ್ನ ನಾವು 2n ಅಂತ ಕನ್ಸಿಡರ್ ಮಾಡಿರ್ತೇವೆ, ರೈಟ್? ಸೊ ಇಲ್ಲಿ 2n ಆಗುತ್ತೆ. ಸೊ ನಾವು ದರ್ ಇಸ್ ಅ ಫ್ಯೂಷನ್ ಆಫ್ 3 ನ್ಯೂಕ್ಲಿಯಸ್ ಇಸ್ ಗೋಯಿಂಗ್ ವಿಚ್ ಇಸ್ ನೌ ಟು ಬಿ ಆಸ್ ಆಕ್ಷನ್ ನೌನ್ ಆಸ್ ಟ್ರಿಪಲ್ ಫ್ಯೂಷನ್. ಏನಂತ ಕರಿತೇವೆ, ಟ್ರಿಪಲ್ ಫ್ಯೂಷನ್ ಅಂತ ಇದನ್ನ ಕರಿತೇವೆ. ಆಸ್ ದಿಸ್ ಇನ್ವಾಲ್ವ್ಸ್ ದ ಫ್ಯೂಷನ್ ಆಫ್ 3 ಹೆಪ್ಲಾಯ್ಡ್ ನ್ಯೂಕ್ಲಿಯೈ, ರೈಟ್? ಹೆಪ್ಲಾಯ್ಡ್ ನ್ಯೂಕ್ಲಿಯೈ. ಸೊ ಇಲ್ಲೊಂದು ಏನು ಬಂತು, ಸೊ ಪೋಲಾರ್ ಬಾಡಿಯಲ್ಲಿ ಹೆಪ್ಲಾಯ್ಡ್ ನ್ಯೂಕ್ಲಿಯೈ ಇದೆ, ದಟ್ ಇಸ್ n+n ಅಂತ ನಾವು ಕನ್ಸಿಡರ್ ಮಾಡಿದ್ರೆ. ಸೊ ಇಲ್ಲಿ ಮೇಲ್ ಗ್ಯಾಮೆಟ್ ಒಂದು, ಸೊ ದೆರ್ ಆರ್ ಹೌ ಮೆನಿ, 3 ಹ್ಯಾವ್ ಹ್ಯಾಪನ್ಡ್, ರೈಟ್? ಎಸ್. ಸಿನ್ಸ್ 2 types of fusion, that is syngamy and triple on double, the 2 fusions that is syngamy and triple fusion takes place in an embryo sac. The phenomena is termed to be as double fertilization. So this is an event unique flowering only in the flowering plant. Now the embryo sac, ಈಗ ನಾವು embryo sac ನ ಏನಂತ ಹೇಳಿ ಕರಿತೇವೆ, after the formation of pen we call the embryo sac ಟು ಬಿ, ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ ಪೆಕ್ ಅಂತ ಬರ್ಕೊಂಡಿದೆ ಅಲ್ವಾ, ದಟ್ ಇಸ್ ವಾಟ್ ಇಸ್ ಪೆಕ್. ಸೊ ದಿಸ್ ಸೆಂಟ್ರಲ್ ಸೆಲ್ ಆಫ್ಟರ್ ದ ಫ್ಯೂಷನ್ ಕರಿತೇವೆ, ದ ಸೆಂಟ್ರಲ್ ಸೆಲ್ ಅನ್ನ ನಾವು ಕರೆಯುವಂಥದ್ದು, ನಾಟ್ ದ ಎಂಬ್ರಿಯೋ ಸ್ಯಾಕ್. ಓಕೆ, ಸೊ ಯಾವುದನ್ನು ನೋಡ್ತೇವೆ, ಪೆಕ್ ಅನ್ನ ಯಾವುದಿಗೆ ಕರಿತೇವೆ, ದಟ್ ಇಸ್ ದ ಸೆಂಟ್ರಲ್ ಸೆಲ್ ಅನ್ನ ಏನಂತ ಕರಿತೇವೆ ನಾವು, ಪೆಕ್ ಆಗಿ ಕನ್ವರ್ಟ್ ಆಗ್ತದೆ ವೆನ್ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ದ ಪೆನ್. ಸೊ ಪೆನ್ ಯಾವಾಗ ಫಾರ್ಮ್ ಆಗ್ತದೆ, ದಟ್ ಇಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ಆಗ ಸೆಂಟ್ರಲ್ ಸೆಲ್ನ ನಾವೇನಂತ, ಸೆಂಟ್ರಲ್ ಸೆಲ್ನ ನಾವು
ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಂತ ಕರಿತೇವೆ. ಆ್ಯಂಡ್ ದಿಸ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ develops into endosperm while the zygote develops into an embryo. So this is a normal thing. Zygote enagi produce aguvanthadu embryo. So peck is going to develop into what? The endosperm. You know that what is endosperm is, right? Okay, so ನಾವಿಲ್ಲಿ ನೋಡ್ತಾ ಇದ್ದೇವೆ ನೋಡ್ರಿ. ಸೊ ದಿಸ್ ಇಸ್ ವಾಟ್ ದ ಸಿಚುವೇಶನ್ ಆಫ್ ಆಫ್ಟರ್ ದ ಡಬಲ್ ಫರ್ಟಿಲೈಸೇಷನ್. ಸೊ ನಮ್ಗೆ ಏನು ಕಾಣಿಸ್ತದೆ? ಸೊ ಆಂಟಿಪೋಡಲ್ಸ್ಗಳು ಯಾವ ಎಂಡಲ್ಲಿ ಇರ್ತದೆ? ಚಲಜಲ್ ಎಂಡಲ್ಲಿ ಇರುವಂಥದ್ದು ಅಲ್ವಾ. ಸೊ ಈ ಚಲಜಲ್ ಎಂಡಲ್ಲಿ ಇದೆ, ಕಾಣಿಸ್ತಾ ಇರಬಹುದು ನಿಮಗೆ. ಸೊ ಇಲ್ಲಿ ಡಿಜೆನರೇಟಿಂಗ್ ಆಂಟಿಪೋಡಲ್ಸ್ಗಳು ಕಾಣಿಸ್ತವೆ ಆಫ್ಟರ್ ದ ಫಾರ್ಮೇಷನ್ ಆಫ್ ಪೆನ್ ಆ್ಯಂಡ್ ದ ಸೆಲ್ ಇಸ್ ನೋನ್ ಟು ಬಿ ಅ ಸ್ಪೆಕ್ ಆ್ಯಂಡ್ ದ ಫಾರ್ಮೇಷನ್ ಆಫ್ ಝೈಗೋಟ್. ಸೊ ಯಾವ್ಯಾವುದು ಡಿಜೆನರೇಟ್ ಆಗ್ತದೆ ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನೆನ್ಪಿಟ್ಕೋಬೇಕು. ಆಂಟಿಪೋಡಲ್ಸ್ಗಳು ಡಿಜೆನರೇಟ್ ಆಗ್ತವೆ ಆ್ಯಂಡ್ ಸೈನರ್ಜಿಡ್ಸ್ಗಳು ಡಿಜೆನರೇಟ್ ಆಗುವಂಥದ್ದು. ಸೊ ಯಾವ್ಯಾವುದು ಡಿಜೆನರೇಟ್ ಆಗ್ತದೆ ಆಫ್ಟರ್ ದ ಡಬಲ್ ಫರ್ಟಿಲೈಸೇಷನ್ ಇವೆಂಟ್? That is going to be the antipodal and ಆಂಟಿಪೋಡಲ್ಸ್. ಮತ್ತು 3 ಆಂಟಿಪೋಡಲ್ಸ್ಗಳು ಚಲಜಲ್ ಎಂಡ್ ಕಡೆ ಇರುವಂಥದ್ದು, ಮತ್ತು 2 ಸೈನರ್ಜಿಸ್ಗಳು ಏನಾಗ್ತವೆ? ಡಿಜೆನರೇಟ್ ಆಗಿ ಹೋಗ್ತವೆ. So now after this, after double fertilization, there is no such issues are there. Now we are directly going to jump into the particular phenomena known to be as post fertilization event. ನಾವೀಗ ಫರ್ಟಿಲೈಸೇಷನ್ ಇವೆಂಟ್ನ ಮುಗಿಸಿದ್ದೇವೆ. ಈಗ ನಮ್ಮ ಬಳಿ ಇರುವಂಥದ್ದು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್. ಸೊ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಅಂದರೆ ಪರ್ಟಿಕ್ಯುಲರ್ಲಿ ಆಫ್ಟರ್ ದ ಫರ್ಟಿಲೈಸೇಷನ್ ಆದಮೇಲೆ ಏನೇನು ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಕೊಂಡು ಹೋಗ್ಬೋದು. ಫಾಲೋವಿಂಗ್ ಡಬಲ್ ಫರ್ಟಿಲೈಸೇಷನ್ ಇವೆಂಟ್ ಎಂಡೋಸ್ಪರ್ಮ್ ಆ್ಯಂಡ್ ಎಂಬ್ರಿಯೋ ಡೆವಲಪ್ಮೆಂಟ್, ಮ್ಯಾಚುರೇಷನ್ ಆಫ್ ಓವ್ಯೂಲ್ into seed and ovary into fruit are collectively termed to be as post fertilization event. So simple agi post fertilization is equals to anta kelidre, so that is development of seed plus fruit. Development of seed and fruit can be togetherly termed to as post fertilization event. Endosperm. ಸೊ ನಾವು ಎಂಡೋಸ್ಪರ್ಮ್ನ ಫಸ್ಟು ನೋಡೋದಾದರೆ, ಸೊ ಎಂಡೋಸ್ಪರ್ಮ್ ಇಸ್ ಅ ರಿಸಲ್ಟ್ ಆಫ್ ಟ್ರಿಪಲ್ ಫ್ಯೂಷನ್ ಇಂದ ಏನು ಕಾಸ್ ಆಗ್ತದೆ? ಪೆನ್ ಕಾಸ್ ಆಗ್ತದೆ. ಆ್ಯಂಡ್ ಆ ಪೆನ್ನು ಸೆಂಟ್ರಲ್ ಸೆಲ್ಲನ್ನು ಪೆಕ್ ಆಗಿ ಡೆವಲಪ್ ಮಾಡ್ತದೆ. ಈ ಪೆಕ್ಕು ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ದಿಸ್ ಎಂಡೋಸ್ಪರ್ಮ್ ಈಸ್ ಗೋಯಿಂಗ್ ಟು ಬಿ 3N. ಸೊ ಎಂಡೋಸ್ಪರ್ಮ್ ಏನಾಗಿದೆ? 3N ಇದೆ. 3N ಅಂದರೆ ಏನು? ದಟ್ ಈಸ್ ಗೋಯಿಂಗ್ ಟು ಬಿ ದ ಟ್ರಿಪಲ್ ಫ್ಯೂಷನ್ನ ಒಂದು ಪರ್ಟಿಕ್ಯುಲರ್ ಫಿನಾಮಿನ ಏನನ್ನ ಕಾಸ್ ಮಾಡ್ತದೆ? 3N ಅನ್ನು ಕಾಸ್ ಮಾಡ್ತದೆ. ದಟ್ ಈಸ್ ಟ್ರಿಪ್ಲಾಯ್ಡ್ ನೇಚರನ್ನು ಕೊಡ್ತದೆ. ಸೊ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಪ್ರಿಸೀಡ್ಸ್ ಎಂಬ್ರಿಯೋ ಡೆವಲಪ್ಮೆಂಟ್. ವೈ? ಓಕೆ, ಸೊ ಎಂಬ್ರಿಯೋ ಡೆವಲಪ್ಮೆಂಟನ್ನು ಯಾಕೆ ಮಾಡ್ತದೆ ಅಂತ ಕೇಳ್ತಾ ಇದ್ದೇವೆ. ದ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಡಿವೈಡ್ಸ್ ರಿಪೀಟೆಡ್ಲಿ ಟು ಫಾರ್ಮ್ ಅ ಟ್ರಿಪ್ಲಾಯ್ಡ್. ಸೊ ಲೆಟ್ಸ್ ಸಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಎಂಡೋಸ್ಪರ್ಮ್ ಟಿಶ್ಯೂಸ್ಗಳನ್ನು ಫಾರ್ಮ್ ಮಾಡ್ತದೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಏನಂತ ಕೊಟ್ಟಿದ್ದಾನೆ ಅಂತಂದರೆ, ಓಕೆ, ಸೊ the primary endosperm cells, which is nothing but the pen, the cell divides repeatedly from triploid endosperm tissues. So very specific ಆಗಿ ಇದನ್ನ ನೆನ್ಪಿಟ್ಕೋಬೇಕು ನಾವು. ಸೊ ನಾನು ಒಮ್ಮೆ ಝೂಮ್ ಮಾಡ್ತಾ ಇದ್ದೇನೆ. ಓಕೆ, ಫೈನ್, ನಾವ್ ಇಟ್ ಇಸ್ ಡನ್. ಸೊ ಎಂಡೋಸ್ಪರ್ಮ್ನ ಟಿಶ್ಯೂಗಳು ಹೇಗೆ ಫಾರ್ಮ್ ಆಗ್ತದೆ ಅಂತ ಕೇಳಿದ್ರೆ, ಸೊ ಇದು ಮೆಚ್ಯೂರ್ಡ್ ಎಂಡೋಸ್ಪರ್ಮ್ನ ಟಿಶ್ಯೂಗಳು. ಇವುಗಳು ಹೇಗೆ ಫಾರ್ಮ್ ಆಗ್ತದೆ ಅಂದರೆ ಬೈ ದ ಮ್ಯಾಚುರೇಷನ್ ಆಫ್ ದ ಯಂಗ್ ಎಂಡೋಸ್ಪರ್ಮಿಕ್ ಟಿಶ್ಯೂಸ್ಗಳು. ಓಕೆ, ದ ಸೆಲ್ಸ್ ಆಫ್ ದಿಸ್ ಟಿಶ್ಯೂಸ್ ಆರ್ ಫಿಲ್ಡ್ ವಿತ್ ರಿಸರ್ವ್ ಫುಡ್ ಮಟೀರಿಯಲ್ಸ್. ಸೊ ಎಂಡೋಸ್ಪರ್ಮ್ನ ನೇಚರ್ ಏನು ಅಂತ ಅಂದರೆ ನ್ಯೂಟ್ರಿಷನ್, ದ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಕೂಡ ಕರಿತೇವೆ. ಸೊ ಇದಕ್ಕೆ ನಾವೇನಂತ ಕರಿತೇವೆ? ಫ್ರೀ ಎಂಡೋಸ್ಪರ್ಮ್. ದ ಪೆನ್ ಅಂಡರ್ಗೋಸ್ ಸಕ್ಸೆಸಿವ್ ನ್ಯೂಕ್ಲಿಯರ್ ಡಿವಿಷನ್ಗಳನ್ನ ಫಾರ್ಮ್ ಮಾಡಿದ್ರೆ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಕರೀತಾರೆ. ದಿಸ್ cell wall formation occurs and the endosperm becomes cellular. See, there is another ಫ್ರೀ ನ್ಯೂಕ್ಲಿಯರು, ಎರಡನೇದು ಸೆಲ್ಯುಲಾರು. ಓಕೆ, ಸೊ ಸೊ ಇದನ್ನ ಬಿಟ್ಟು ಮೂರನೇದಿದೆ, ಇದು ಇಲ್ಲಿ ಮೆನ್ಷನ್ ಮಾಡಲಿಲ್ಲ. ದಟ್ ಇಸ್ ಹಲೋಬಿಯಲ್. ಯಾವುದು? ಹಲೋಬಿಯಲ್ ಅನ್ನೋ ಒಂದು ಪರ್ಟಿಕ್ಯುಲರ್ ಇದೆ. ಸೊ ವಿಚ್ ಆಫ್ ದೀಸ್ ಟು
division before cellularization varies greatly. ದ ಕೋಕೋನಟ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಫ್ರೀ ನ್ಯೂಕ್ಲಿಯರ್ಗೆ ಕೋಕೋನಟ್ ಅನ್ನು ತಗೊಳ್ತೇವೆ ನಾವು. ಕೋಕೋನಟ್ ವಾಟರ್ ಫ್ರಮ್ ದ ಟೆಂಡರ್ ಕೋಕೋನಟ್ ದಟ್ ಯು ಆರ್ ಫ್ಯಾಮಿಲಿಯರ್ ವಿತ್ ಈಸ್ ನಥಿಂಗ್ ಬಟ್ ಅ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಆ ಹೋಲ್ ವಾಟರ್ ಏನಿದಲ್ವಾ, ನಾವು ಕೋಕೋನಟ್ ವಾಟರ್ ಇದೆ ಅಲ್ವಾ, ಸೊ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೇವೆ, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದೆಮ್ ಟು ಬಿ ವಾಟ್ ದ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಏನದು ಎಂಡೋಸ್ಪರ್ಮ್ ಆಗಿ ನಾವು ಅದನ್ನು ಕನ್ಸಿಡರ್ ಮಾಡ್ತೇವೆ. ಸೊ ಇಲ್ಲಿ ಎಷ್ಟಿರ್ಬೋದು, ಅರೌಂಡ್ ಥೌಸಂಡ್ಸ್ ಆಫ್ ನ್ಯೂಕ್ಲಿಯೈಗಳನ್ನು ನಾವು ನೋಡ್ತೇವೆ. ಆ್ಯಂಡ್ ಸರೌಂಡಿಂಗ್ ವೈಟ್ ಕಾರ್ನೆಲ್ ಈಸ್ ಎಂಡೋಸ್ಪರ್ಮ್. ಸ್ಪೆಸಿಫಿಕ್, ಇದು ವೆರಿ ಇಂಪಾರ್ಟೆಂಟ್. ಸೊ ಆ ವೈಟ್ ಅಂತ ಕೂಡ ಕರಿತೇವೆ ಕೆಲವೊಂದು ಭಾಗದಲ್ಲಿ. ಕಾಯಿ ತುರಿ ಈಸ್ ವೆರಿ ಕಾಮನ್. ಎಷ್ಟು ವಿಧದ ಎಂಡೋಸ್ಪರ್ಮ್ಗಳನ್ನು ನೋಡ್ತೇವೆ? 2 ವಿಧದ ಎಂಡೋಸ್ಪರ್ಮ್ಗಳನ್ನು ನೋಡ್ತೇವೆ. ಮೊದಲನೇದು ಬಂದು ಯಾವುದು, ದ ಫಸ್ಟ್ ಒನ್ ಈಸ್ ಗೋಯಿಂಗ್ ಟು ಬಿ ದ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಎರಡನೇದು ಬಂದು ಸೆಲ್ಯುಲರ್ ಎಂಡೋಸ್ಪರ್ಮ್. ಇದು ಎರಡನ್ನೂ ನೆನಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ ನೀಟ್ನ ಒಂದು ವಿಷಯದಲ್ಲಿ. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಎಂಡೋಸ್ಪರ್ಮ್ ಮೇ ಐದರ್ completely consumed by the developing embryo. So that type of is now known to be as albuminous ಅಂತೀವೋ ಅಥವಾ ನಾನ್ ಅಲ್ಬುಮಿನಸ್ ಅಂತ ಕರಿತೇವೆ ಇದಕ್ಕೆ ನಾವು. ಸೊ ಕಮೆಂಟ್ ಬಿಲೋ, ಕಮೆಂಟ್ ಮಾಡಿ ಏನಂತ ಕರಿತೇವೆ, ಪೀ ಗ್ರೌಂಡ್ ಆ್ಯಂಡ್ ಗ್ರೌಂಡ್ ನಟ್ ಮತ್ತು ಬೀನ್ಸ್ ಅಂತ ಕರಿತೇವೆ. ಬಿಫೋರ್ ಸೀಡ್ ಮ್ಯಾಚುರೇಷನ್, ಅದು ಯಾವಾಗ ಕನ್ಸ್ಯೂಮ್ ಮಾಡ್ತದೆ, ಸೊ ಸೀಡ್ ಆಗೋಕ್ಕಿಂತ ಮೊದಲೇ. ಆರ್ ಇಟ್ ಮೇ ಪರ್ಸಿಸ್ಟ್ ಇನ್ ದ ಮ್ಯಾಚ್ಯೂರ್ ಸೀಡ್ಸ್. ಕೆಲವೊಂದರಲ್ಲಿ ಈ ಸೀಡ್ಸ್ಗಳು ಇರ್ತವೆ. ಸೊ ಅದು ಅಂತ ಒಂದು ಎಕ್ಸಾಂಪಲ್ನ ಯಾವ ತಗೊಳ್ತೇವೆ, ಕ್ಯಾಸ್ಟರ್ ಮತ್ತು ಕೋಕೋನಟನ್ನು ನಾವಿಲ್ಲಿ ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ಗಳಾಗಿ ನಾವು ತಗೊಳ್ತೇವೆ. ಕೆಲವೊಂದು ಎಕ್ಸ್ಟ್ರಾ ಥಿಂಗ್ಸ್ಗಳನ್ನ, ಎಕ್ಸ್ಟ್ರಾ ನಾಲೆಜ್ಗಳನ್ನು ನಾವು ಸಪ್ರೇಟ್ ವಿಡಿಯೋದಲ್ಲಿ ಈ ಒಂದು ಚಾಪ್ಟರ್ ಮೇಲೆ ನಾವು ಫಸ್ಟ್ ಇಯರ್ದು ಕೆಲವೊಂದು ಟಾಪಿಕ್ಸ್ಗಳನ್ನು ತೆಗೆದುಕೊಂಡ್ಬಿಟ್ಟು ನಾವು ಎಕ್ಸ್ಟ್ರಾ ಒಂದು ಚಾಪ್ಟರ್ನ ಮಾಡ್ತೇವೆ. ಸೊ ಅದನ್ನು ನಾವು ಲೇಟರ್ ಆನ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಸೊ ಈಗ ನನ್ನ ಕ್ವಶನ್ ಏನು ಬಂದಿದೆ, ಸೊ ಒಂದು ಪರ್ಟಿಕ್ಯುಲರ್ಲಿ ಎಂಡೋಸ್ಪರ್ಮ್ ಇರುವಂಥ ಸೀಡ್ಸ್ಗಳಿಗೆ ನಾವು ಏನಂತ ಕರಿತೇವೆ, ದಟ್ ಇಸ್ ಪರ್ಸಿಸ್ಟೆಂಟ್ ಇನ್ ದ ಮ್ಯಾಚ್ಯೂರ್ ಸೀಡ್ಸ್ ಅಲ್ಲಿ ಇದ್ರೆ ಯೂಸ್ಡ್ ಬೈ ದ open some seeds, castor, pea, beans, groundnut, fruit, coconut. Okay, so for the endosperm, in each case find out whether the endosperm is persistent in cereals, wheat. So these are all things we need to confirm. So idna confirm, please let me know, otherwise nanu adralli discuss. ಎರಡನೇದು ಯಾವುದು, the embryo formation. So this is a very important thing, the formation of embryo. Okay, let's discuss the at the micropylar end. Always remember this. So zygote is present in the micropylar end. Antipodals are present at the chalazal end. Okay, now embryo develops at the micro. Remember this. So that means what, every other seed will bear in the first beginning stage ಅಲ್ಲಿ ಏನಾಗಿದೆ, ಸೊ ಏನಾಗಿರ್ತವೆ, ಝೈಗೋಟ್ಗಳನ್ನು 100% ಆಗಿ ಝೈಗೋಟು 100% ಆಗಿ ಡಿವೈಡ್ ಆಗೋದು ಯಾವಾಗ, ಎಂಡೋಸ್ಪರ್ಮ್ನ ಫಾರ್ಮೇಷನ್ ಆದಮೇಲೆ. ದಟ್ ಇಸ್ ವೆರಿ ಸ್ಪೆಸಿಫಿಕ್ ದಿಸ್ ಒನ್, ದಟ್ ಇಸ್ ಎಂಡೋಸ್ಪರ್ಮ್ ಇದ್ರೆ ಮಾತ್ರ ಏನಾಗ್ತದೆ, ದ ಡೆವಲಪ್ಮೆಂಟ್ ಆಫ್ ಆರ್ ದ ಡಿವಿಷನ್ ಆಫ್ ಝೈಗೋಟ್ ಆಗ್ತದೆ ಅಂತ ಆಯಿತು. ಹಾಗಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ. ದಿಸ್ ಸೀಡ್ಸ್ ಡಿಫರ್ ಗ್ರೇಟ್ಲಿ. ದ ಅರ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದಾನೆ ಒಂದು ಎಕ್ಸಾಮಿನೇಷನ್ ಅಲ್ಲಿ, ಕೋಟಿಲೆಡನ್ಸ್ಗಳಿಗೆ ಸಿಮಿಲರ್ ಆಗಿ ಇರ್ತವೆ. ಸೊ ಕ್ವಶನ್ ಕೇಳ್ಬೋದು, ಡಿಫರ್ಸ್ ಫ್ರಮ್ ವಿಚ್ ಸ್ಟೇಜ್ ಅಂತ ಕೇಳ್ತಾನೆ, ಅಥವಾ ಎಂಬ್ರಿಯೋಜೆನಿ ಆಫ್ಟರ್ ಇನ್ ಎಂಬ್ರಿಯೋ ಟಿಲ್ ವಾಟ್, ಲೇಟರ್ ಆನ್ ಡಿಸ್ಕಸ್ ಮಾಡೋಣ. zygote gives rise to the and subsequently heart shaped mature embryo. A typical dicotyledonous embryo embryonal axis and so ಇಲ್ಲೊಂದು ಡಯಾಗ್ರಾಮ್ ಕಾಣಿಸ್ತಾ ಇದೆ. ಸೊ ಈ ಝೈಗೋಟ್ ನ ಡೆವಲಪ್ಮೆಂಟ್ ಅನ್ನ ನಾವು ಇಲ್ಲಿ ನೋಡಬಹುದು, ಆಯ್ತಾ. ಸೊ ಝೈಗೋಟ್ ನ ಡೆವಲಪ್ಮೆಂಟ್ ನೋಡಿದ್ರೆ ನೀವು, ಸೊ ದಿಸ್ ಝೈಗೋಟ್ ಇಸ್ ಸ್ಟಾರ್ಟೆಡ್ ಡಿವೈಡಿಂಗ್. ಇಲ್ಲಿ ಝೈಗೋಟ್ ಏನು ಕಾಣಿಸ್ತಾ ಇದೆ ಅಲ್ವಾ, ಸೊ ಅಲ್ಲಿ ಜಸ್ಟ್ ಕಲರ್ ಚೇಂಜ್ ದ ಕಲರ್. ಸೊ ಈ ಝೈಗೋಟ್ ಏನು ಡಿವಿಷನ್ ಸ್ಟಾರ್ಟ್ ಆಗಿದೆ ಅಲ್ವಾ, ಅದು ಯಾವಾಗ, ಆಫ್ಟರ್ ದ accumulation of endosperm. Certain amount of endosperm has to be accumulated, then only the division takes place. Now the division starts. ಈಗ ಡಿವಿಷನ್ ಸ್ಟಾರ್ಟ್ ಆಗಿದೆ, ನಿಮಗೆ ಕಾಣಿಸ್ತಾ ಇರಬಹುದು ಇದರ ಡಿವಿಷನ್ ಇಲ್ಲಿ ನೋಡ್ರಿ. ಸೊ 2 ಡಿವಿಷನ್ಗಳಾಗಿದ್ದಾವೆ, ಹೊಂದಿರ್ತವೆ. ಸೊ ನಂತರದ ಒಂದು ಭಾಗದಲ್ಲಿ
ಸೊ ದ ಗ್ಲೋಬ್ಯುಲಾರ್ ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್ ಹೊಂದಿರ್ತವೆ, ಅದಕ್ಕೆ ನಾವು ಏನಂತ ಕರಿತೇವೆ, ಸಸ್ಪೆನ್ಸರ್ ಅಂತ ಕರಿತೇವೆ. ಸೊ ದಿಸ್ ಅಬ್ಸಾರ್ಬ್ ದ ಕ್ವಾಟಿಲಿಡನ್. ಯು ಅಂಡರ್ಸ್ಟ್ಯಾಂಡ್, ಇಲ್ಲೇ ಪಕ್ಕದಲ್ಲಿ ನೋಡ್ತಾ ಇದ್ದಾವೆ, ಯು ಕ್ಯಾನ್ ಅಬ್ಸರ್ವ್ ಓವರ್ ಹಿಯರ್. ಓಕೆ, ನಾನು ಸ್ವಲ್ಪ ಸಣ್ಣ ಮಾಡ್ತೇನೆ, ಸೊ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ, ಅರ್ಥ ಆಗುತ್ತೆ. ಅ ಟಿಪಿಕಲ್ ಡೈಕಾಟಿಲಿಡನಸ್ ಎಂಬ್ರಿಯೋ ಕನ್ಸಿಸ್ಟ್ ಆಫ್ ಅನ್ ಎಂಬ್ರಿಯೋನಲ್ ಆಕ್ಸಿಸ್ ಅಂಡ್ 2 ಕಾಟಿಲಿಡನ್ಸ್. ಓಕೆ, ಸೊ ನಿಮಗೆ ಇಲ್ಲಿ ಮೇಲೆ ಕಾಣಿಸ್ತದೆ, ಈಗ ನೋಡಿ ನಾನು ತೋರಿಸ್ತೇನೆ ಈಗ. 2 cotyledons. The portion of the embryonal axis above the level of cotyledon is called epicotyle. ಸೊ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ, ನಾನು ಇದ್ರ ಮೇಲೆಲ್ಲ ಬರೆದಿದ್ದೇನೆ, ಸೊ ನಿಮಗೆ ಈಗ ಕ್ಲಿಯರ್ ಆಗಿ ತೋರಿಸ್ತೇನೆ. ಸೊ ಡೈಕಾಟ್ ಎಂಬ್ರಿಯೋವನ್ನ ನೋಡಿದಾಗ, ಒಂದೇ ನಿಮಿಷ. ಓಕೆ, ಸೊ ನಿಮಗೆ ಡೈಕಾಟ್ ಎಂಬ್ರಿಯೋವನ್ನ ನೋಡ್ತಾ ಇದ್ದೀರಾ. ಸೊ ಡೈಕಾಟ್ ಎಂಬ್ರಿಯೋದಲ್ಲಿ 2 ಕಾಟಿಲಿಡನ್ಗಳು ಕಾಣಿಸ್ತಾ ಇರಬಹುದು, 1, 2, the 2 cotyledons and one the main axis ಇದು, ಆಯ್ತಾ. ಈ 2 cotyledons, ಸೊ ವ್ಯಾರ್ ಯು ಕ್ಯಾನ್ ಸಿ, ಈ 2 cotyledonಗಳನ್ನ ಮೇಲ್ಗಡೆ ಒಂದು ರೀಜನ್ ಕಾಣಿಸ್ತಾ ಇರಬಹುದು, ಟು ಅರೈಸ್. ಸೊ ಶೂಟ್ ಅಂಡ್ ಲೀಫ್ ಪ್ರೈಮಾರ್ಡಿ ಎಲ್ಲ ಕರಿತವೆ, ಅದು ಎಲ್ಲಿಂದ ಏನಾಗುತ್ತೆ, ಪ್ಲುಮ್ಯೂಲಿಂದ ಜನರೇಟ್ ಆಗುವಂಥದ್ದು. ಈ ಕಾಟಿಲಿಡನ್ಸ್ಗಳ, ಸೊ ನೋಡಿ ಈಗ ನಾನು ಎಕ್ಸ್ಪ್ಲನೇಷನ್ ಹೇಳೋದಾದ್ರೆ ಇಲ್ಲಿದೆ ನೋಡ್ರಿ. ಸೊ ಪ್ಲುಮ್ಯೂಲ್, ಸೊ ಸಿ, ಸೊ ದ ಪೋರ್ಷನ್ of the embryonal axis above the level of cotyledons is called epicotyle, which terminates with plumule. Remember this. So ಈ ಒಂದು ಟರ್ಮಿನಾಲಜಿನ ನೆನಪು ಮಾಡ್ಕೋಬೇಕು. ಆರ್ ಸ್ಟೆಮ್ ಟಿಪ್ ಅಂತ ಕೂಡ ಕರಿತೇವೆ ಅದಕ್ಕೆ. ದ ಸಿಲಿಂಡ್ರಿಕಲ್ ಪೋರ್ಷನ್ ಬಿಲೋ ದ ಲೆವೆಲ್ ಆಫ್ ಕಾಟಿಲಿಡನ್ ಈಸ್ ಕಾಲ್ಡ್ hypocotyle. Then that terminates at the lower end of the radical root tip. The root tip is covered with a root cap. Let's come over here and very specifically I'll make sure to you to understand. Okay, cotyledon na ಮೇಲ್ಭಾಗ leaf primordiaಗಳು ಸ್ಟೋರೇಜ್. ಕಾಟಿಲಿಡನ್ನ ಕೆಳಭಾಗದಲ್ಲಿ ಬರುವಂತದ್ದು ಯಾವುದು, ಹೈಪೋಕೊಟೈಲ್ ರೀಜನ್, ಆಯ್ತಾ. ಹೈಪೋಕೊಟೈಲ್ ನಂತರದಲ್ಲಿ ಅದರ ಕೆಳಗಡೆಗೆ ಬರುವಂತದ್ದು ರಾಡಿಕಲ್. ಸೊ ದಿಸ್ ಈಸ್ ದ ಪರ್ಟಿಕ್ಯುಲರ್ ಸ್ಟೆಮ್ ಲುಕ್ಸ್ ಲೈಕ್, ಡೈಕಾಟ್ ಸ್ಟೆಮ್ ಅಂತ ಹೇಳ್ತೇನೆ, ಸಾರಿ, ಡೈಕಾಟ್ ಎಂಬ್ರಿಯೋ ಲುಕ್ಸ್ ಲೈಕ್. ನೌ ಇಫ್ ಯು ಕಮ್ ಓವರ್ ಹಿಯರ್ ಟು ದ particularly to the, ನಾನು ಸಣ್ಣ ಮಾಡ್ತೇನೆ ಈಗ. ಸೊ ಟು ದ particularly this monocot embryo, the embryos of monocotyledons possess only one cotyledon. ಒಂದೇ ಕಾಟಿಲಿಡನ್ ನ ಹೊಂದಿ. ರಿಮೆಂಬರ್, ಇದನ್ನ ಸ್ಪೆಸಿಫಿಕ್ ಆಗಿ ರಿಮೆಂಬರ್ ಮಾಡ್ಕೋಬೇಕು. ಸೊ ಏನಂತ ಹೇಳ್ರಿ, ಓಕೆ. ಸೊ ಇಲ್ಲಿ ಸ್ಕುಟೆಲ್ಲಮ್ ಅಂತ ಕಾಣಿಸ್ತಾ ಇರಬಹುದು. ಹಾಗೆ ಇದು ಒಂದೇ ಒಂದು ಕೂಟ ಇರೋದ್ರಿಂದ ನಾವು ಇದಕ್ಕೆ ಏನಂತ ಕರಿತೇವೆ, ವಿ ಕಾಲ್ಡ್ ದೆಮ್ ಆಸ್ ಟು ಬಿ single monocotyledon that is situated towards one side, that is the lateral side of the embryo, that is embryonal axis. Embryonal axis na ಒಂದು ಬದಿಯಲ್ಲಿ, okay, at its lower end the embryonal axis has the radical or root cap. Okay, so ಇದನ್ನ ಡಿಸ್ಕಸ್ ಮಾಡುವ, ನೋಡ್ರಿ ಝೂಮ್ ಮಾಡ್ತೇನೆ. ಸೊ ಒನ್ radical ಮತ್ತೆ root structure called coleoptile. So now we will look into this one. Okay, so ಈಗ ನಿಮಗೆ ಈಸಿ ಆಗಿ ಅರ್ಥ ಆಗುವಂಥದ್ದು, ಆಯ್ತಾ, ವೆರಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡಬಲ್. ಸೊ ಮೊನೋಕಾಟಿಲಿಡನ್ ನಲ್ಲಿ ಒಂದೇ ಒಂದು ಕಾಟಿಲಿಡನ್ ಇದೆ, ಅದರ ಹೆಸರು ಸ್ಕುಟೆಲ್ಲಮ್ ಇನ್ ದ ಗ್ರಾಸಸ್. ಬಟ್ ಬಾಕಿದ್ರಲ್ಲಿ ನಾವು ಒಂದೇ ಒಂದು ಕಾಟಿಲಿಡನ್ ಅಂತಾನೆ ಕರಿತೇವೆ, ಗ್ರಾಸಸ್ ಅಲ್ಲಿ ಸ್ಕುಟೆಲ್ಲಮ್ ಅಂತ ಕರಿತೇವೆ. ಸೊ ಈ ಸ್ಕುಟೆಲ್ಲಮ್ ನ ಮೇಲ್ಭಾಗದಲ್ಲಿರುವಂತಹ ರೀಜನ್ಗೆ ಏನಂತ ಕರಿತೇವೆ, ಸೊ ಅಬೌವ್ ದ ಸ್ಕುಟೆಲ್ಲಮ್, ಸೊ ಇಟ್ ಇಸ್ ನೌನ್ ಟು ಬಿ ಆಸ್ ಎಪಿಕೋಟೈಲ್. ಓಕೆ, ಈ ಎಪಿಕೋಟೈಲ್ ನ ಕೆಳಭಾಗದಲ್ಲಿ ಬರುವಂತದ್ದು ರ್ಯಾಡಿಕಲ್ಲು. ಈ ರ್ಯಾಡಿಕಲ್ಲು ರೂಟ್ ಎಪೆಕ್ಸ್ ಅಂತ ನಾವು ಕರಿತೇವೆ. ಇದು ಪರ್ಟಿಕ್ಯುಲರ್ ಈ ಒಂದು ರ್ಯಾಡಿಕಲ್ ಏನಿದೆ ಅಲ್ವಾ, ಅದು ಏನ್ ಮಾಡ್ತದೆ, ರೂಟ್ ಕ್ಯಾಪ್ ಇಂದ ಕವರ್ ಆಗಿದೆ, ಆಯ್ತಾ. ಈ ರೂಟ್ ಕ್ಯಾಪ್ಗಳನ್ನ ಕವರ್ ಮಾಡುವಂಥದ್ದು ಒಂದು ಅನ್ಡಿಫರೆನ್ಶಿಯೇಟೆಡ್ ಮಾಸ್ ಆಫ್ ಸೆಲ್ಸ್. ಅನ್ಡಿಫರೆನ್ಶಿಯೇಟೆಡ್ ಮಾಸ್ ಆಫ್ ಸೆಲ್ಸ್ ನ ಒಂದು ಲೇಯರ್ ಫಾರ್ಮ್ ಆಗ್ತದೆ, ಅದಕ್ಕೆ ನಾವೇನಂತ ಕರೆದ್ವಿ, ಕೋಲಿಯೋರೈಸಾ ಅಂತ ಕರೆದ್ವಿ. ಈ ಎಪಿಕೋಟೈಲ್ ಇಂದ ಕೆಳಗಡೆಗೆ ಒಂದಿಷ್ಟು ರೀಜನ್ಗಳಿದಾವೆ, ದಟ್ ಇಸ್ ನೌನ್ ಟು ಬಿ ಆಸ್ ಪರ್ಟಿಕ್ಯುಲರ್ಲಿ ದ ಶೂಟ್ ಎಪೆಕ್ಸ್ ಗಳನ್ನ ನೋಡ್ತೇವೆ. ಈ ಶೂಟ್ ಎಪೆಕ್ಸ್ ಗಳನ್ನ ಕವರ್ ಮಾಡಿರುವಂತ ಒಂದು ಶೀತ್ ಕೋಲಿಯಾಪ್ಟೈಲ್. ನಂತರ ಸೊ ಇದಿಷ್ಟು ಎಕ್ಸ್ಪ್ಲೇಷನ್ ಅವನು ಸ್ಪೆಸಿಫಿಕಲ್ ಆಗಿ ನಾವು ಇದರಲ್ಲಿ ನೋಡ್ತೇವೆ. ಇಲ್ಲಿ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ಬೋದು. ಸೊ ನೋಡ್ರಿ, ಇಲ್ಲಿ ಕಾಣಿಸ್ತದೆ. ಸೊ
The portion of the embryonal axis above the level of attachment of the scutellum is called epicotyle. Epicotyle has a shoot apex. ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಎಪಿಕೋಟೈಲ್ಗಳಲ್ಲಿ ಇದು ದಿಸ್ ಹೋಲ್ ಥಿಂಗ್ ಈಸ್ ಎಪಿಕೋಟೈಲ್. ಓಕೆ, ಎಪಿಕೋಟೈಲ್ ಅಲ್ಲಿ ಶೂಟ್ ಅಪೆಕ್ಸ್ ಇದೆ, ರೈಟ್. ಶೂಟ್ ಅಪೆಕ್ಸ್ ನ ಕವರ್ ಮಾಡ್ತಾ ಇರುವಂತದ್ದು ಒಂದು ಕೋಲಿಯೋಪ್ಟೈಲ್ ಇದೆ ಅಲ್ವಾ. ಕ್ಯಾನ್ ಸಿ ಓವರ್ ಹಿಯರ್, ಎನ್ಕ್ಲೋಸ್ಡ್ ಇನ್ ಅ ಹಾಲೋ ಫೋಲಿಯಾರ್ ಸ್ಟ್ರಕ್ಚರ್ ಕಾಲ್ಡ್ ಕೋಲಿಯೋಪ್ಟೈಲ್ ಅಂತ ನಾವು ಕರಿತೇವೆ. ಓಕೆ, now we need to know about this one very importantly, that is epiblast. What is epiblast anta kelidre, epiblast is the rudimentary cotyledons. ರೂಡಿಮೆಂಟರಿ ಕಾಟಿಲೆಡನ್ಸ್ಗಳಿಗೆ. ಸೊ ಡ್ಯೂರಿಂಗ್ ದ ಡೆವಲಪ್ಮೆಂಟಲ್ ಸ್ಟೇಜ್ ಆಫ್ಟರ್ ದ ಗ್ಲೋಬ್ಯುಲಾರ್ ಎಂಬ್ರಿಯೋ ಫಾರ್ಮೇಷನ್ ಏನಾಗುತ್ತಲ್ವಾ, ಈ ಗ್ಲೋಬ್ಯುಲಾರ್ ಎಂಬ್ರಿಯೋಗಳು, ಸೊ ನಿಮಗೆ ಗ್ಲೋಬ್ಯುಲಾರ್ ಎಂಬ್ರಿಯೋ ನೆನಪಿರ್ಬೋದು, ಲೈಕ್ ದಿಸ್ ಇಟ್ ಕಮ್ಸ್. ಓಕೆ ಓಕೆ, so like this, and this is going to be a globular embryo, right? ಓಕೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಗ್ಲೋಬ್ಯುಲಾರ್ ಎಂಬ್ರಿಯೋ ಅಂತ ಆದರೆ, ಸೊ ಈ ಗ್ಲೋಬ್ಯುಲಾರ್ ಎಂಬ್ರಿಯೋವನ್ನ, ಸೊ ಇಲ್ಲಿಂದ ನಂತರದ ಒಂದು ಸ್ಟೇಜ್ ಇದೆ ಅಲ್ವಾ, ಇದರ ನಂತರ ಸ್ಟೇಜು ಹಾರ್ಟ್ ಸ್ಟೇಜ್ಡ್ ಎಂಬ್ರಿಯೋ, ರೈಟ್. ದಿಸ್ ಇಸ್ ಗ್ಲೋಬ್ಯುಲಾರ್ ನಂತರದ ಸ್ಟೇಜಲ್ಲಿ ಹಾರ್ಟ್ ಶೇಪ್ಡ್ ಎಂಬ್ರಿಯೋ ಬರ್ತದೆ. ಡ್ಯೂರಿಂಗ್ ದಟ್ ಸ್ಟೇಜ್ the two cotyledon will not develop, so only one cotyledon develops and another cotyledon forms a covering on this cotyledon to be as epiblast. ಅದಕ್ಕೆ rudimentary cotyledon ಅಂತ ಅದನ್ನ ನಾವು ಮೆನ್ಷನ್ ಮಾಡ್ತೇವೆ. So this was I wanted to tell you people. Okay, now the embryo is been formed. ಸೊ ಈ ಎಂಬ್ರಿಯೋದ ಇಲ್ಲಿ ಬೋರ್ಡ್ಗೆ ಏನು ಇಂಪಾರ್ಟೆಂಟ್ ಅಂತ ಕೇಳ್ಬೋದು. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಆಸ್ಕ್ಡ್ ಫಾರ್ 3 marks ಆರ್ 5 marks ನ ಕ್ವಶನ್ಗೆ ಕೇಳ್ಬೋದು. ಸೊ ವಿಚ್ ಒನ್, ದ ಓನ್ಲಿ ಡೈರೆಕ್ಟ್ ಡಯಾಗ್ರಾಮೆಟಿಕ್ ಬೇಸ್ಡ್ ಕ್ವಶನ್ ಬರೋದು ಇಲ್ಲಿ ಯಾವುದು, ದ ಡೈಕಾಟ್ ಎಂಬ್ರಿಯೋ. ಆ್ಯಂಡ್ ಸಮ್ಟೈಮ್ಸ್ ಇಟ್ ಇಸ್ ಆಸ್ಕ್ಡ್ ಫಾರ್ ಬ್ರೀಫ್ ನೋಟ್ ಅಂತ ಕೇಳ್ತಾನೆ ಕೆಲವೊಮ್ಮೆ. So this is the part where NEET is too much important. So ಇಲ್ಲಿ NEET ಕೂಡ ಈ ಒಂದು ಸ್ಕುಟೆಲಮ್ ಎಲ್ಲ ಬಹಳ ಇಂಪಾರ್ಟೆಂಟ್ ಆಗ್ತವೆ. ನಾವು ಈಗ ಆಕ್ಚುಲಿ ಕೊನೆ ಹಂತಕ್ಕೆ ಬಂದಿದ್ದೇವೆ. ಸೊ ವಿ ಆರ್ ಹ್ಯಾವಿಂಗ್ ಓನ್ಲಿ ದ ಸೀಡ್ ಪಾರ್ಟ್, ರೈಟ್? ಎಸ್, ಸೊ ವಿಲ್ ಡಿಸ್ಕಸ್ ದ ಸೀಡ್ ಪಾರ್ಟ್. 1 minute. Okay, nobody is live, even though we will finish off, so there is no issues. Okay, so one by one we'll discuss seeds. Just a minute. ಮೇಲ್ಭಾಗದಲ್ಲಿರುವಂತ, okay, so we will continue the things. Okay, yes, so in developing embryo in have no residue during the embryo development. ಆಗ ನಾವು ಎರಡನೇದು ಬಂದು ಅಲ್ಬ್ಯೂಮಿನಸ್. ಸೊ ನಾನ್ ಅಲ್ಬ್ಯೂಮಿನಸ್ ಸೀಡಲ್ಲಿ ಏನನ್ನು ನೋಡ್ತೇವೆ ನಾವು? ಸೊ ನಾನ್ ಅಲ್ಬ್ಯೂಮಿನಸ್ ಸೀಡಲ್ಲಿ ನೋಡುವಂಥದ್ದು ಯಾವುದೇ ಥರದ ರೆಸಿಡ್ಯೂಲ್ ಎಂಡೋಸ್ಪರ್ಮ್ಗಳು ಇರೋದಿಲ್ಲ. ಅಂದರೆ ಸೊ ನಾವು ಎಂಡೋಸ್ಪರ್ಮ್ ಇಲ್ಲ ಅಂತ ಹೇಳ್ಬೋದು ಅಲ್ವಾ? ಏನಿಲ್ಲ ಅಂತ ಹೇಳ್ಬೋದು, ಎಂಡೋಸ್ಪರ್ಮ್ ಈಸ್ ನಾಟ್ ದ್ಯಾರ್ ಅಂತ ಹೇಳ್ಬೋದು. ಅಲ್ಬ್ಯೂಮಿನಸ್ ಅಲ್ಲಿ ದರ್ ಇಸ್ ಪ್ರೆಸೆನ್ಸ್ ಆಫ್ ಎಂಡೋಸ್ಪರ್ಮು ಇದೆ. ಎಂಡೋಸ್ಪರ್ಮ್ ಅಂದ್ರೇನು? ಇದು ನ್ಯೂಟ್ರಿಟಿವ್ ಟಿಶ್ಯೂ.
ಆಯಿತಾ, ಮುಂದೋಗೋಣ. ಸೊ ಆಲ್ಬ್ಯೂಮಿನಸ್ ಸೀಡ್ಸ್ ನೋಡ್ರಿ, ಇಲ್ಲಿ ಆಲ್ಬ್ಯೂಮಿನಸ್ ಸೀಡ್ಸ್ಗಳ ಒಂದು ಜಿಕ್ಕರ್ ಬರ್ತದೆ. ಆಲ್ಬ್ಯೂಮಿನಸ್ ಸೀಡ್ಸ್ ರಿಟೈನ್ ಅ ಪಾರ್ಟ್ ಆಫ್ ಎಂಡೋಸ್ಪರ್ಮ್ ಆಸ್ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಯೂಸ್ ಡ್ಯೂರಿಂಗ್ ದ ಎಂಬ್ರಿಯೋ ಡೆವಲಪ್ಮೆಂಟ್. ಯಾವ ಸೀಡ್ಸ್ಗಳ ಎಂಡೋಸ್ಪರ್ಮ್? wheat, maize, barley, castor. Occasionally in some seeds such as black pepper. 1 marks ಕ್ವಶನ್ ಗೆ ಪದೇ ಪದೇ ಕೇಳ್ತಾರೆ. ಟು ಬಿ ಆಸ್ ಪೆರಿಸ್ಪರ್ಮ್. ಈ ಪೆರಿಸ್ಪರ್ಮ್ ಗಳನ್ನ ಯಾವ್ದ್ರಲ್ಲಿ ನೋಡ್ತೇವೆ? ದಟ್ ಇಸ್ ಪೆಪ್ಪರ್ ಅಂಡ್ ಬೀಟ್. ಯಾವ್ದು ಆಯ್ತಾ? ಯಾವುದು? ಪೆಪ್ಪರ್ ಮತ್ತೆ ಬೀಟ್ ಅಲ್ಲಿ. ಬೀಟ್ ಅಂದ್ರೆ ಬೀಟ್ರೂಟ್. ಓಕೆ, ನೆಕ್ಸ್ಟ್. ಸೊ ಈಗ ನಾವು ನೋಡುವಂಥದ್ದು ಸೀಡ್ ಕೋಟ್. ಸೀಡ್ಗಳ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ, ಆಯ್ತಾ? ಸೊ ಸೀಡ್ ಇಂಟೆಗ್ಯುಮೆಂಟ್ಸ್ ಆಫ್ ದ ಸೊ ಓವ್ಯೂಲ್ಸ್ ಇದು ಸೀಡ್ ಆಗಿ ಡೆವಲಪ್ ಆಗ, ಸೊ ಓವರಿ ಫ್ರೂಟ್ ಆಗಿ ಡೆವಲಪ್ ಆಗುವಂಥದ್ದು. ಈ ಓವ್ಯೂಲ್ಸ್ ಗಳಿರುವಂತಹ ಇಂಟೆಗ್ಯುಮೆಂಟ್ಸ್ ಗಳು ಏನಾಗಿ ಡೆವಲಪ್ ಆಗ್ತದೆ? ಅ ಥಿಕ್ ಪ್ರೊಟೆಕ್ಟಿವ್ ಸೀಡ್ ಕೋಟ್ಸ್. ದ ಮೈಕ್ರೋಪೈಲ್ ರಿಮೇನ್ಸ್ ಆಸ್ ಅ ಸ್ಮಾಲ್ ಪೋರ್ಸ್ ಆಫ್ ಸೀಡ್ ಕೋಟ್. ಸೊ ಮೈಕ್ರೋಪೈಲ್ ಕೂಡ ರೆಮಿನೆಂಟ್ ಆಗಿರ್ತವೆ. ಫಸ್ಟ್ ಇಯರ್ ಅಲ್ಲಿ ಓದಿದ್ದೀರಾ, ಸ್ಮಾಲ್ ಪೋರ್ ಆಗಿ ಯುಟಿಲೈಸ್ ಈಗ ಯಾವ್ದ್ರಲ್ಲಿ ಇರ್ತವೆ? ಸೀಡ್ ಕೋಟ್ಗಳ ಮೇಲೆ ಇರ್ತವೆ. ದಿಸ್ ಫೆಸಿಲಿಟೇಟ್ಸ್ ದ ಎಂಟ್ರಿ ಆಫ್ ಆಕ್ಸಿಜನ್, ವಾಟರ್ ಇನ್ ಟು ದ ಸೀಡ್ ಡ್ಯೂರಿಂಗ್ ದ ಜರ್ಮಿನೇಷನ್. As the seed matures, its water content reduces and seeds become relatively dry. That is 10% by moisture by the mass. Okay, mass decrease agi hogtade. So general metabolic activity of the embryo slow downs. The embryo may enter a state known to be as called as dormancy, a resting state, or the state of inactivity is said to be dormancy. ಸೊ ಇದನ್ನ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಕಂಡೀಷನ್ಸ್ ಆರ್ ಅವೈಲಬಲ್, ಫೇವರಬಲ್ ಕಂಡೀಷನ್ಸ್ ಆರ್ ಅವೈಲಬಲ್. ಸೊ ದಟ್ ಇಸ್ ಅಡಿಕ್ವೇಟ್ ಮಾಯಿಶ್ಚರ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಸುಟೇಬಲ್ ಟೆಂಪರೇಚರ್ ಇರ್ಬೋದು, ದೇ ಜರ್ಮಿನೇಟ್. ಓಕೆ, ಸೊ ವೆನ್ ಯು ಸಿ, ಸೊ ದಿಸ್ ಇಂಟೆಗ್ಯುಮೆಂಟ್ಸ್ಗಳು ಏನನ್ನ ಫಾರ್ಮ್ ಮಾಡ್ತವೆ ಅಂದ್ರೆ, ಸೊ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ದ ಸೀಡ್ ಕೋಟ್ಸ್. ಸೊ ವಿಲ್ ಡಿಸ್ಕಸ್ ಲೇಟರ್, ಅದು ಕೂಡ ಒಂದು ಟಾಪಿಕ್ ಇದೆ, ಸೀಡ್ ಕೋಟ್ಸ್ ಅಂತ ಹೇಳಿ. ಟೆಸ್ಟಾ ಮತ್ತೆ ಟೆಗ್ಮಾಗಳಾಗಿ ಡೆವಲಪ್ ಆಗ್ತವೆ. ಆಸ್ ಅ ಜನರಲ್ ಆಗಿ ಸ್ಟಡಿ ಮಾಡ್ತಾ ಇದ್ದಾವೆ. ಈ ಸೀಡ್ ಕೋಟ್ಗಳ ಮೇಲೆ ಫಸ್ಟ್ ಇಯರ್ ಅಲ್ಲಿ ಓದಿದ್ದಾವೆ. ಸೊ ದರ್ ಇಸ್ ಅ ಮೈಕ್ರೋಪೈಲಾರ್ ಪೋರ್ಗಳು ಹೊಂದಿರ್ತವೆ. ಈ ಮೈಕ್ರೋಪೈಲಾರ್ ಪೋರ್ಗಳಿಂದ ದರ್ ಇಸ್ ಅ ಇಂಟೇಕ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಒಳಗಡೆಗೆ ತಗೊಳ್ತದೆ ಸೀಡು. ಅಂಡ್ ಆಲ್ಸೋ ದ ಮಾಯಿಶ್ಚರ್ ದಟ್ ಇಸ್ H2O. ಓಕೆ, ಸೊ ಈ ಒಂದು ಆಕ್ಸಿಜನ್ ಒಂದು ಮಾಯಿಶ್ಚರ್ ಏನಿದೆ ಇದನ್ನ ಒಳಗೊಳ್ಳೋದು ಯಾಕೆ? ಯಾವ ರೀಸನ್ಗೆ? ಡ್ಯೂರಿಂಗ್ ಓನ್ಲಿ ದ ಜರ್ಮಿನೇಷನ್ ಆಗ್ತದೆ. ಬೀಜಗಳು ಅಂತ ಏನ್ ಕರಿತೇವೋ ಅವುಗಳು ಆಫ್ಟರ್ ಪೀರಿಯಡ್ ಆಫ್ ಟೈಮ್ ಇಟ್ ಡ್ರೈಸ್ ಔಟ್. ಏನಾಗ್ತವೆ? ಅದರ ಮಾಯಿಶ್ಚರ್ನ ಸ್ಥಿತಿಯನ್ನ ಕಡಿಮೆ ಮಾಡ್ಕೊಳ್ತದೆ. ಮಾಸಲ್ಲಿ 10-15% ಸೊ ಅದೇನ್ ಮಾಡ್ತದೆ? ಸೊ ಮಾಯಿಶ್ಚರ್ನ ಡ್ರೈ ಮಾಡ್ಕೊಳ್ತದೆ. ಯಾಕೆ ಅಂದ್ರೆ, ಸೊ ಆಗ ಮೆಟಬಾಲಿಕ್ ರೇಟನ್ನ ಡಿಕ್ರೀಸ್ ಮಾಡ್ಕೊಳ್ತವೆ. ಈ ಮೆಟಬಾಲಿಕ್ ರೇಟನ್ನ ಡಿಕ್ರೀಸ್ ಮಾಡ್ಕೊಂಡಾಗ ಅವುಗಳು ಒಂದು ಇನ್ಆಕ್ಟಿವ್ ಸ್ಟೇಜ್ಗೆ ಒಳಗಾಗ್ತವೆ. ಯಾವ ಸ್ಟೇಜ್ಗೆ? ಇನ್ಆಕ್ಟಿವ್ ಸ್ಟೇಜ್ಗೆ ಒಳಗಾಗ್ತವೆ. ಈ ಇನ್ಆಕ್ಟಿವ್ ಸ್ಟೇಜ್ಗೆ ಒಳಗಾಗುವಂತಹ ಅಥವಾ ನಾವು ಸೀಡ್ಸ್ಗಳಿಗೆ ಆ ಸ್ಟೇಜನ್ನ ಅಂತ ಹೇಳ್ಬಿಟ್ಟು, ಈ ಸೀಡ್ ಡಾರ್ಮೆನ್ಸಿಯಲ್ಲಿ ಇರುವಂತಹ ಎಲ್ಲ ಬೀಜಗಳು ಅಥವಾ ಎಲ್ಲ ಸೀಡ್ಸ್ಗಳು ಯಾವತ್ತು ಫೇವರಬಲ್ ಕಂಡೀಷನ್ಸ್ಗಳು ರಿಟರ್ನ್ ಆಗ್ತಾವಲ್ವಾ? ಸೊ ವೆನ್ ಇದು ಡಾರ್ಮೆನ್ಸಿಗೆ ಹೋಗುವಂಥದ್ದು ಯಾವಾಗ ಅಂದ್ರೆ ಅನ್ಫೇವರಬಲ್ ಕಂಡೀಷನ್ ಇದ್ದಾಗ. ಅನ್ಫೇವರಬಲ್ ಕಂಡೀಷನ್ ಅಂದ್ರೆ ಏನು? ಲೆಸ್ ಅಮೌಂಟ್ ಆಫ್ ಆಕ್ಸಿಜನ್ ಇರ್ಬೋದು, ಲೆಸ್ ಅಮೌಂಟ್ ಆಫ್ ಮಾಯಿಶ್ಚರ್ ಇರ್ಬೋದು, ಸರಿಯಾದ ಟೆಂಪರೇಚರ್ ಇಲ್ಲದೆ, ನಥಿಂಗ್ ಬಟ್ ದ ಆಸಿಡಿಟಿ ಇಟ್ ಸೆಲ್ಫ್. ದಟ್ ಈಸ್ ವಾಟ್ ಇಟ್ ಈಸ್ ಸೆಡ್ ಟು ಬಿ ಆಸ್ ದ ಸೀಡ್ ಡಾರ್ಮೆನ್ಸಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಆ ಒಂದು ಕಂಡೀಷನ್ಗಳು ಸಿಗದೇ ಇದ್ರೆ ಅದು ಸೀಡ್ ಡಾರ್ಮೆನ್ಸಿಗೆ ಒಳಗಾಗ್ತವೆ. ಈ ಸೀಡ್ ಡಾರ್ಮೆನ್ಸಿ ಯಾವಾಗ ಬ್ರೇಕ್ ಆಗ್ತದೆ ಅಂತ ನೀವು ಕೇಳ್ಬೋದು. ಸೀಡ್ ಡಾರ್ಮೆನ್ಸಿಗಳು ಬ್ರೇಕ್ ಆಗುವಂತ ರೀಸನ್ ಯಾವಾಗ ಅಂದ್ರೆ ಫೇವರಬಲ್ ಕಂಡೀಷನ್ಸ್ಗಳು ಬಂದಾಗ. ಯಾವಾಗ ಫೇವರಬಲ್ ಕಂಡೀಷನ್ಸ್ಗಳು ಬರ್ತವೆ? ಯಾವುದನ್ನ ನಾವು ಫೇವರಬಲ್ ಕಂಡೀಷನ್ ಅಂತ ಕರಿತೇವೆ? ಸೊ ಹಿಯರ್ ಇಟ್ ಇಸ್. ಸೊ ದ ಅಡಿಕ್ವೇಟ್ ಮಾಯಿಶ್ಚರ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಸುಟೇಬಲ್ ಟೆಂಪರೇಚರ್ ಇರ್ಬೋದು, ಆಗ ಅವುಗಳು ಜರ್ಮಿನೇಟ್ ಆಗುವಂಥದ್ದು. As ovules matures into seed, the ovary develops into fruit. Of course, ovary is going to develop. The transformation of ovules into seeds and ovary into the fruit proceeds to simultaneously. ಎರಡು ಒಟ್ಟೊಟ್ಟಿಗೆ ಆಗುವಂಥ ಪ್ರೊಸೆಸ್ ಯಾವುದು? ಓವರಿ ಡೆವಲಪ್ಮೆಂಟ್ ಮತ್ತೆ ದ ಓವ್ಯೂಲ್ಸ್ ಗಳ ಡೆವಲಪ್ಮೆಂಟ್ ಇಂಟು ಫ್ರೂಟ್ ಅಂಡ್ ಸೀಡ್ಸ್.
The wall of the ovary, the outermost wall of the ovary into wall of the fruit called as pericarp. ಇದನ್ನ ಕೂಡ 1 ಮಾರ್ಕ್ಸ್ ಗೆ ಕೇಳ್ತಾನೆ. Perisperm is the persistent nucellus. Pericarp is the wall of the ovary. Remember this. Okay. The fruits may be fleshy ಆಗಿರ್ಬೋದು, like guava or guava, orange or mango, or maybe dry as in groundnut and mustard. ಸೊ ಎಕ್ಸಾಂಪಲ್ ಕೇಳ್ತಾನೆ ಡ್ರೈ ಸೀಡ್ಸ್ ಮತ್ತೆ ಫ್ಲೆಶಿ ಫ್ರೂಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಅಂತ ಹೇಳಿ. ಡ್ರೈ ಫ್ರೂಟ್ಸ್ಗಳಿಗೆ ಎಕ್ಸಾಂಪಲ್ ಗ್ರೌಂಡ್ ನಟ್ ಮತ್ತೆ ಮಸ್ಟರ್ಡ್ ಆದರೆ, ಫ್ಲೆಶಿ ಫ್ರೂಟ್ಸ್ಗೆ ಗುವಾ, ಆರೆಂಜ್ ಮತ್ತೆ ಮ್ಯಾಂಗೋ ಆಗಿರ್ತವೆ. ಮೆನಿ ಫ್ರೂಟ್ಸ್ ಹ್ಯಾವ್ ಇವಾಲ್ವ್ಡ್ mechanism for dispersal of seeds. Recall the classification of the fruits and their dispersal mechanism that you have studied in the earlier classes. So dispersal mechanism ಬೇರೆ ಬೇರೆನ ಹೊಂದಿರ್ತವೆ. ಸೊ ಆ ಡಿಸ್ಪರ್ಸಲ್ ಮೆಕ್ಯಾನಿಸಮ್ಗಳ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡುವಂಥದ್ದು, ನಾವು ಎಕ್ಸ್ಟ್ರಾ ಒಂದು ಥಿಂಗನ್ನು ಕಲಿಬೇಕಾದ್ರೆ ಡಿಸ್ಕಸ್ ಮಾಡುವ, ಆಯಿತಾ. ಇನ್ ಮೋಸ್ಟ್ ಕ್ಯಾಶ್ಯೂದಲ್ಲಿ ಸೊ ಅದರ್ ವೋಲ್ಸ್ ಯಾವುದರಲ್ಲಿ ಓವರಿ ಮಾತ್ರ ಫ್ರೂಟ್ ಅನ್ನ ಫಾರ್ಮ್ ಮಾಡ್ತದೋ ಅದಕ್ಕೆ ಟ್ರೂ ಫ್ರೂಟ್ ಅಂತ ಕರಿತೇವೆ. ಓವರಿಯ ಜೊತೆಗೆ ಬೇರೆ ವರ್ಲ್ಗಳು ಸೇರ್ಕೊಂಡಾಗ ನಾವೇನಂತ ಕರಿಬೇಕಾಗ್ತದೆ, ಫ್ರೂಟ್ ಅಥವಾ ಸೂಡೋ ಫ್ರೂಟ್ ಅಂತ ಅದನ್ನ ಮೆನ್ಷನ್ ಮಾಡ್ತೇವೆ. ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡ್ಲಿಕ್ಕೆ ಕಾಣಬಹುದು, ದಿಸ್ ಇಸ್ ದ ಸೀಡ್. ಓಕೆ, ಸೊ ಇಲ್ಲಿ ಸೀಡ್ ಕೋಟ್ ಅನ್ನ ನೋಡ್ತಾ ಇದ್ದೀರಾ. ಓಕೆ, ಸೊ ನಂತರದಲ್ಲಿ ಇಲ್ಲಿ ಕಾಣಿಸ್ತಾ ಇರಬಹುದು ಮೈಕ್ರೋಪೈಲ್ ನ ತುದಿಯಲ್ಲಿ ಡೆವಲಪ್ ಆಗ್ತದೆ. ಕಾಟಿಲಿಡನ್ಸ್ಗಳನ್ನು ನೋಡ್ತಾ ಇದ್ದೀರಾ. ಇನ್ಸೈಡ್ ದಟ್ ಕಾಟಿಲಿಡನ್ಸ್ there is a oxygen plus the water, right? So moving on to the next thing. So ನೀವು ಇಲ್ಲಿ ಎಂಬ್ರಿಯೋವನ್ನು ಕೂಡ ನೋಡಬಹುದು ಸೀಡ್ ಅಲ್ಲಿ. So this is the embryo and this is the embryo in the dicot, that is the monocot. Okay, so ನಾವಿಲ್ಲಿ ಸೂಡೋ ಫ್ರೂಟ್ ಅನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಫಾಲ್ಸ್ ಫ್ರೂಟ್, ದಟ್ ಇಸ್ ಥೆಲಾಮಸ್ ನೋಡ್ಬೋದು. ದ ಎಡಿಬಲ್ ಪಾರ್ಟ್ ಆಫ್ ದ ಆಪಲ್ ಇಸ್ ಗೋಯಿಂಗ್ ಟು ಬಿ ಥೆಲಾಮಸ್. ಅದರ ಒಳಗಡೆಗೆ ಓವರ್ ಕಾರ್ಪ್ ಅಂಡ್ ದಿಸ್ ದ ಮಿಸೋಕಾರ್ಪ್. ಇಲ್ಲಿ ಕೂಡ ನಾವು ಒಂದು ಸ್ಟ್ರಾಬೆರಿಲಿ ಕೂಡ ನೋಡ್ತಾ ಇದ್ದೇವೆ, ದಟ್ ಇಸ್ ಥೆಲಾಮಸ್ ಅನ್ನು ನೋಡಬಹುದು. ಈ ಎಡಿಬಲ್ ಪಾರ್ಟ್ ಇಸ್ ಗೋಯಿಂಗ್ ಟು ಬಿ ದ ಥೆಲಾಮಸ್ ಆಲ್ವೇಸ್. ಓಕೆ, okay, there are certain few species of fruits are there which is developed without fertilization. ಯಾವ ಫ್ರೂಟ್ಗಳು ವಿದೌಟ್ ಫರ್ಟಿಲೈಸೇಷನ್ ಡೆವಲಪ್ ಆಗ್ತವೋ ಅದಕ್ಕೆ ನಾವೇನಂತ ಕರಿತೇವೆ, ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ ಕರಿತೇವೆ. ದ ಪರ್ಟಿಕ್ಯುಲರ್ ಫ್ರೂಟ್ಸ್ ವಿಚ್ ಡೆವಲಪ್ಸ್ ಫ್ರಾಮ್ ಆರ್ ಫರ್ಟಿಲೈಸೇಷನ್ ಇವೆಂಟ್ ಆಗದೆ ಡೆವಲಪ್ ಆದರೆ ಪಾರ್ಥೆನೋಕಾರ್ಪಿಕ್. ಅಪ್ಲಿಕೇಶನ್ ಆಫ್ ಗ್ರೋತ್ ಹಾರ್ಮೋನ್ such fruits are called seedless fruits. ನಾವು ಸೀಡ್ಲೆಸ್ ಗ್ರೇಪ್ ಅನ್ನ ಇದಕ್ಕೆ ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ಕಾಲ್ಸಿಚಿನ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ದೇರ್. ಓಕೆ, ಅಲ್ಲಿ ಏನ್ ಮಾಡ್ತೇವೆ, ಅಪ್ಲಿಕೇಶನ್ ಆಫ್ ಕೆಮಿಕಲ್ಸ್ ಅಥವಾ ಹಾರ್ಮೋನ್ಸ್ ಗಳನ್ನ ಯೂಸ್ ಮಾಡ್ತೇವೆ ನಾವು, ಆಯ್ತಾ. offer several advantages to angiosperms. Firstly, since reproductive processes such as pollination and fertilization are independent to water, seed formation is more dependable. Also, seeds have better adaptive strategies for dispersal to a new habitats with the help of species. To colonize other areas, to photosynthesis on their own, the hard seed coat provides protection to the young products of sex. They generate new genetic leading to the variations. So ಈ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ, ನೋಡ್ತಾ ಇರಬಹುದು. ಯಂಗ್ ಸೀಡ್ಲಿಂಗ್ಸ್ ಆರ್ ನರಿಶ್ಡ್ ಅಂಟಿಲ್ ದೇ ಆರ್ ಕೆಪಬಲ್ ಆಫ್ ಫೋಟೋಸಿಂಥಸಿಸ್ ಆನ್ ದರ್ ಓನ್. ಅಂದ್ರೆ ಸೊ ಯಂಗ್ ಪ್ಲಾಂಟ್ಸ್ ಗಳಲ್ಲಿ ಅಥವಾ ಯಂಗ್ ಒಂದು ಸೀಡ್ಲಿಂಗ್ಸ್ ಗಳು ಏನು ಹೊರಗಡೆಗೆ ಬರ್ತಾವಲ್ವ, ಅವುಗಳಲ್ಲಿ ನಾವು ಕಡಿಮೆ ಕ್ಲೋರೋಪ್ಲಾಸ್ಟ್ ಗಳ ಡೆಪೋಸಿಷನ್ ಅನ್ನು ನೋಡ್ತೇವೆ. ಸೊ ವಿಚ್ ಇಸ್ ಗೋಯಿಂಗ್ ಟು ರಿಸಲ್ಟ್ ಇನ್ ದ ಪರ್ಟಿಕ್ಯುಲರ್ ಟೈಪ್. ಅದು ಯಾವಾಗ ಫೋಟೋಸಿಂಥಸಿಸ್ ಕಡಿಮೆ ಆಗ್ತದೋ ಆಗ ಫುಡ್ ಕಡಿಮೆ ಆಗ್ತದಲ್ವ, ಅದಕ್ಕೆ ಫುಡ್ ನ ಅವುಗಳು ಕಾಟಿಲಿಡನ್ಸ್ ಗಳಲ್ಲಿ ಸ್ಟೋರ್ ಇಟ್ಕೊಂಡಿರ್ತವೆ. ಫಾರ್ ಸ್ಟೋರೇಜ್ ಆಫ್ ದ ಸೀಡ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಫುಡ್ ಥ್ರೂ ಸ್ಟೋರ್ಡ್. ಅಫ್ ಕೋರ್ಸ್ ಎಸ್. ಸೊ ಇಲ್ಲಿ ನಾವು ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತೇವೆ.
ಇಂದ ನಾವು ಸೀಡ್ ಡಾರ್ಮೆನ್ಸಿಯನ್ನ ಇರೋದನ್ನ varies greatly. In few species, the seeds lose viability within a few months. Seeds of large number of species live for several years. Some seeds remain alive for 100 years. There are several. Latest is that lupin or lupine. So that is Lupinus arcticus, excavated from the Arctic tundra. The seeds germinate covered after an estimated record 10,000 years of dormant. That is Phoenix ಇಲ್ಲಿ ಕಾಣಿಸ್ತಾ ಇರಬಹುದು. Phoenix ductilifera. Phoenix ductilifera. One second. Phoenix ductilifera. So next, discovered during the archaeological excavation at the King Herod's place near the Dead Sea. So aita, so that is one is going to be that is Lupinus arcticus. Okay, Lupinus arcticus, which gave birth 10,000 ಪ್ಲೇಟ್. 1000 ವರ್ಷದ ಹಳೆಯ ಒಂದು ಸೀಡ್ಗಳು ವಯಬಲ್ ಆಗಿದ್ದಾವೆ. ಸೊ ದಟ್ ಇಸ್ ಇನ್ ದ ಡೇಟ್ ಪಾಮ್. ಓಕೆ, ಖರ್ಜೂರದ ಮರದಲ್ಲಿ. ಆಯ್ತಾ? ನಾ tiny seeds. Similar in this case in fruits of the some parasitic species such as Orobanche and Striga. Okay, so ಏನಾಗಿದೆ? So these are the certain fruits which possesses smaller ಫೈಕಸ್ ಅಲ್ಲಿ ನೀವು ಇದನ್ನ ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ಸೊ ಬಿಲಿಯನ್ಸ್ ಆಫ್ ಸೀಡ್ಸ್ ಗಳನ್ನ ಪ್ರೊಡ್ಯೂಸ್. ಓಕೆ, ಸೊ mixes. So very simple ಆಗಿ ಡಿಫೈನ್ ಮಾಡೋದಾದ್ರೆ, ಟು ಪ್ರೊಡ್ಯೂಸ್ ಸೀಡ್ ವಿದೌಟ್ ಫರ್ಟಿಲೈಸೇಷನ್ ಇಸ್ ಕಾಲ್ಡ್ ಆಸ್ ಅಪೋಮಿಕ್ಸಿಸ್. ಸೊ ಸೀಡ್ ಫರ್ಟಿಲೈಸೇಷನ್ ಇಲ್ಲದೆ sexual reproduction. Remember this. Apomixis is a form of asexual reproduction. Remember this. It is a form of asexual reproduction that mimics sexual reproduction. There are several important statement. There are several ways of development of apomictic seeds. Okay. In some species, the diploid egg cell formed without the reduction division. So diploid egg cell ಏನಾಗ್ತದೆ, reduction ಆಗ nucellar cells surrounding the embryo sac starts dividing, protrude into the embryo sac and develops into the embryos. In such species, ovule contains many embryos. Okay, occurrence of more than one embryo seed referred to as polyembryonic. Very important statement. 1 marks ಕೇಳುವಂತ ಕ್ವಶನ್ ಬೋರ್ಡ್ ಅಲ್ಲಿ ಕೇಳ್ತಾರೆ. ಇದು ಹೇಗೆ ಡೆವಲಪ್ ಆಗಿದೆ ಅನ್ನೋದು ನೀಟಿಗೆ ಇಂಪಾರ್ಟೆಂಟ್ ಇದೆ. ಆಯ್ತಾ? ಸೊ ಯಾವ ಸೆಲ್ಸ್ ಗಳಿಂದ ಆಗಿದೆ? ಸೊ ನ್ಯೂಸೆಲ್ಲಾರ್ ಸೆಲ್ಸ್ ಗಳು ಏನನ್ನು ಸರೌಂಡ್ ಮಾಡ್ತಾ ಇದೆ? ಸರೌಂಡಿಂಗ್ ದ ಎಂಬ್ರಿಯೋ ಸ್ಯಾಕ್ ಅನ್ನು ಸರೌಂಡ್ ಮಾಡಿದಂತ ನ್ಯೂಸೆಲ್ಲಾರ್ ಸೆಲ್ಗಳು ಡಿವೈಡ್ ಆಗ್ಬಿಟ್ಟು ಅವುಗಳು ಇದರ ಎಂಬ್ರಿಯೋ ಸ್ಯಾಕ್ ಇದೆ, ಇದರ ಪಕ್ಕದಲ್ಲಿ ಏನಿದಾವೆ? ನ್ಯೂಸೆಲ್ಲಸ್ ಗಳಿದಾವೆ. ಈ ಆಗ್ತವೆ ಅಂಡ್ ಡಿವೈಡ್ ಆಗುವಾಗ ಎಂಬ್ರಿಯೋ ಸ್ಯಾಕ್ ನ ಒಳಗಡೆಗೆ ಹೋದಾಗ ಸೊ ದೇ ಡೆವಲಪ್ ಇಂಟು ದ ಎಂಬ್ರಿಯೋಸ್. ಮುಂದಿನ ಎಂಬ್ರಿಯೋಸ್ ಗಳಾಗಿ ಡೆವಲಪ್ ಆಗ ಈ ಎಂಬ್ರಿಯೋ ಒನ್ ಎಂಬ್ರಿಯೋವನ್ನ ಪ್ರೊಸೆಸ್ ಮಾಡುವಂತ ಒಂದು ಪರ್ಟಿಕ್ಯುಲರ್ ಸೀಡ್ ಗಳಿಗೆ ನಾವು ಹೈಬ್ರಿಡ್ ವೆರೈಟೀಸ್ ಆಫ್ ಸೆವೆರಲ್ ಆಫ್ ಅವರ್. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಉಳ್ಕೊಳ್ತವೆ. ಸೊ ಫುಡ್ ಅಂಡ್ ವೆಜಿಟೇಬಲ್ಸ್. ಸೊ ದಟ್ ಇಸ್ ಹೈಬ್ರಿಡ್ ವೆರೈಟೀಸ್ ಆಫ್ ಸೆವೆರಲ್ our food and vegetable crops are being extensively of hybrids. If the seeds collected from the hybrids are sworn, the plants in the progeny will segregate and do not maintain the hybrid character. The production of hybrid seeds is costly and hence the cost of the. So ಇಲ್ಲಿ ಸ್ಪೆಸಿಫಿಕಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ಹೈಬ್ರಿಡ್ ಸೀಡ್ಸ್ ಗಳ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಹೈಬ್ರಿಡ್ ಸೀಡ್ಸ್ ಆರ್ ನಾಟ್ ಫಿಸಿಬಲ್ ಬಿಕಾಸ್ ಇಟ್ಸ್ ಕಾಸ್ಟ್ ಇಸ್ ಮೋರ್ ಅಂಡ್ ದ ಜೆನೆಟಿಕ್ ಡೈವರ್ಸಿಟಿ ವಿಲ್ ನಾಟ್ ಬಿ ರಿಮೇನ್ ಸ್ಟೇಬಲ್ ಇಫ್ ಯು ಸೋ ದ ಹೈಬ್ರಿಡ್ ಸೀಡ್ಸ್ ಸ್ಟೋರ್ ಮಾಡಿ. ಸೊ ಅದಕ್ಕೆ ನಾವು ಪ್ರತಿ ಸಲನೂ ಅದಕ್ಕಿಂತ ಹೆಚ್ಚು ಅಥವಾ ಅದಕ್ಕಿಂತ ಮೋರ್ ಯೀಲ್ಡಿಂಗ್
ವೆರೈಟಿ ಆಫ್ ಹೈಬ್ರಿಡ್ ಸೀಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿದಲ್ಲಿ ಮಾತ್ರ ನಮಗೆ ಹೈ ಈಲ್ಡ್ ಅನ್ನ ಸಿಗ್ತದೆ. ಆ್ಯಂಡ್ this hybrid seeds are if this hybrid seeds are made into apomictic, there is no segregation of the characters in the hybrid progeny, then the farmers can keep on using the hybrid seeds to raise the new crop. ಅಂದ್ರೆ ನಾವು ಇಲ್ಲಿ ಒಂದು ಪರ್ಟಿಕ್ಯುಲರ್ ಫಾರ್ಮ್ ಆಗ ಹೈಬ್ರಿಡ್ ನ ಕ್ಯಾರೆಕ್ಟರ್ ಚೇಂಜ್ ಆಗೋದಿಲ್ಲ, ಬಿಕಾಸ್ there is no cross pollination is going to happen. There is only the self divides, the self division ಅಥವಾ self ವಾಟ್ ಬೀನ್ ನಡೀತಾ ಇದಾವೆ. ಹೀಗೆ ನಮ್ಮ ಈ ಚಾಪ್ಟರ್ಗಳು ಅಥವಾ ವೆರಿ ಸ್ಪೆಷಲ್ ಕ್ಲಾಸ್ ನಾಳೆಗೆ ಕೂಡ ನಾನು ಏನನ್ನು ಸಾಲ್ವ್ ಮಾಡ್ತೇನೆ, ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೇನೆ. ಕ್ವಶನ್ ವಿಲ್ ಬಿ ಪ್ಯೂರ್ಲಿ ಮಾಡ್ತೇವೆ, ಆಯ್ತಾ. ಸೊ ದಿಸ್ ಇಸ್ ವಾಟ್ ದ sexual reproduction flowering plants are, and if you are having any doubts regarding this chapter, you can comment below. So tomorrow this is the last video ಆಗಿರೋದ್ರಿಂದ ಈ ವಿಡಿಯೋದಲ್ಲಿ ಎಷ್ಟು 5 ವಿಡಿಯೋದಲ್ಲಿ ಸೊ ಇದರ ಈ ಪರ್ಟಿಕ್ಯುಲರ್ ಚಾಪ್ಟರ್ ನ ಒಂದು ನೋಟ್ಸ್ ಅನ್ನ ನಾನು ಎಲ್ಲ ಲಿಂಕ್ ಅನ್ನ ನಾನು ಹಾಕಿರ್ತೇನೆ. ಸೊ ಇಟ್ ವಿಲ್ ಟೇಕ್ ಅ ಲಿಟಲ್ ಬಿಟ್ ಟೈಮ್ ಆಗ್ಬೋದು. ಸೊ 1 ಅಥವಾ 2 ದಿನಗಳಲ್ಲಿ ನಾನು ಈ ಒಂದು ಪರ್ಟಿಕ್ಯುಲರ್ ನೋಟ್ಸ್ ಅನ್ನ ನಾನು ಇದರಲ್ಲಿ ಹಾಕ್ತೇನೆ. ಅಥವಾ ನಿಮಗೆ ನೋಟ್ಸ್ ಬೇಡ, ಇದನ್ನೇ ನೀವು ಸ್ಕ್ರೀನ್ ಶಾಟ್ ತಗೊಳ್ತೀರಾ ಅಥವಾ ಇದನ್ನೇ ಯುಟಿಲೈಸ್ ಮಾಡ್ಕೊಳ್ತೀರಾ ಅಂತ ಕೂಡ ಮಾಡ್ಬೋದು. So that is what the things are. So thank you for joining with me for this chapter, and ನಾಳೆಯ ದಿನ ನಾವು ಈ ಚಾಪ್ಟರ್ ನ ನೀಟ್ ಪಾರ್ಟ್ ಅನ್ನ ಡಿಸ್ಕಸ್ ಮಾಡ್ತೇವೆ, ಅಂಡ್ ಆಲ್ಸೋ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಗಳನ್ನ ಡಿಸ್ಕಸ್ ಮಾಡುವಂಥದ್ದು. ಹಾಗಾಗಿ ಎಲ್ಲರೂ ನಾಳೆಯ ದಿನದಲ್ಲಿ ನನ್ನ ಒಟ್ಟಿಗೆ ಭೇಟಿಯಾಗಿ, ನಾನು ಎಷ್ಟು ಗಂಟೆಗೆ ಅಂತ ಹೇಳ್ಬಿಟ್ಟು, ಎಷ್ಟು ಗಂಟೆಗೆ ಲೈವ್ ಬರ್ತೇನೆ ಅಂತ, ಸಂಜೆ ಮೇಲೆ ಬರ್ತೇನೆ ಲೈವ್ಗೆ. ಸೊ ಎಷ್ಟು ಗಂಟೆಗೆ ಬರ್ತೇನೆ ಅಂತ ನಾನು ನಿಮಗೆ ನಾಳೆ ದಿನಗಳಲ್ಲಿ ಹೇಳ್ತೇನೆ. ಸೊ until then, so let's finish up the class. Thank you for joining to the classes, and Jai Hind, Jai Bharat Mata.